ಅದೇ ಹೇಳ್ತೇನೆ, ಮುಂದಿನ ದಿವಸನಾಗ ಅವ್ರು ಕಳಿಸಿದಂಥ ಚೀಟಿಯೊಳಗೆ ಏನಿತ್ತು ಅನ್ನೋದು ಅದ್ರದ್ದು ಅರ್ಥ ನೋಡಿಬಿಟ್ರೆ ಎರಡೂ ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗ್ಬೇಕಾಗ್ತದೆ. ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಬಿಜೆಪಿ ಅವರು ಅದನ್ನ ಟೇಕ್ ಆಫ್ ಮಾಡೋದ್ರಲ್ಲಿ ವಿಫಲರಾದ್ರ ಅಂತ. ಇಲ್ಲ ನೋಡಿ, ಈಗ ನಾವು ನಮ್ಮ ವಿರೋಧ ಪಕ್ಷ ನಾಯಕರು ಎಲ್ಲ ಚರ್ಚೆ ಮಾಡಿ ನಾವು ಅವತ್ತೇ ಅದನ್ನು ತಗೋಬೇಕಾಗಿತ್ತು. ಅವತ್ತು ಏನಾಯಿತು, ಇನ್ನೊಂದು ನಮ್ಗೆ ಇಂಪಾರ್ಟೆಂಟ್ ಅಂದರೆ ಈ ಕಾಂಟ್ರಾಕ್ಟ್ ಗುತ್ತಿಗೆ ಅಲ್ಲಿ ಏನು ಮೀಸಲಾತಿ ಏನು ಕೊಡೋದು ಇತ್ತಲ್ಲ, ಈ ಇಶ್ಯೂನೂ ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಅದರ ಹಿನ್ನೆಲೆಯಲ್ಲಿ ನಾವು ಮರುದಿವಸ ಅದನ್ನು ಟೇಕ್ ಆಫ್ ಮಾಡ್ತೀವಿ ಹೊರತು ನಮ್ಮ ಪಕ್ಷದಿಂದ ಆಗಲಿ ಯಾವುದೇ ರೀತಿಯಿಂದ ಗೊಂದಲ ಇರಲಿಲ್ಲ. ವಿರೋಧ ಪಕ್ಷಗಳ ನಾಯಕರಿಗೆ ನಮ್ಮ ಎಲ್ಲರನ್ನೂ ಒಕ್ಕಟ್ಟಾಗಿಯೇ ಅದನ್ನು ಅಟ್ಯಾಕ್ ಮಾಡಿದ್ದು, ಅದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ನಾವು ಟೇಕ್ ಆಫ್ ಮಾಡಲಿಕ್ಕೆ ಮತ್ತೊಂದು ಮಹತ್ವದ ಒಂದು ಇದನ್ನು ಹೋಗಬಾರ್ದು ಅಂತೇಳಿ ಎರಡೂ ಕೂಡ ನಾವು ಅಟ್ಯಾಕ್ ಮಾಡಿದ್ವಿ. ಡಿ ಕೆ ಶಿವಕುಮಾರ್ ಅವರ ಹಣಿಕೆ ಅವರೇ ಪಕ್ಷದ ನಾಯಕರುಗಳು ನಿಮ್ಮನ್ನ ಬಳಸ್ಕೊಂಡ್ರು ಚೀಟಿ ಕೊಡೋ ಮೂಲಕ ಅನ್ನುವಂತ ಚರ್ಚೆ. ನಾ ಯಾರಿಂದ ಬಳಕೆ ಆಗುವ ವಸ್ತು ಅಲ್ರಿ, ನಾನು ಏನು ತಿಳಿತೈತಿ ಸತ್ಯನೇ ಮಾತಾಡ್ತೀನಿ. ನಾ ಯಾಕೆ ಅವ್ರು ಕಾಂಗ್ರೆಸ್ ಏಜೆಂಟ್ ಅಲ್ಲ, ಅದೇ ರೀತಿ ಬಿಜೆಪಿ ಲೀಡರು, ಬಿಜೆಪಿ ಶಾಸಕ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಪಕ್ಷದ ಹಿತ, ರಾಜ್ಯದ ಹಿತ, ಕಾಂಗ್ರೆಸ್ನಲ್ಲಿರುವಂಥ ಒಡಕನ್ನ ಮತ್ತಿಷ್ಟು ಅದನ್ನು ಅಗಲು ಮಾಡಬೇಕಂತ ಪ್ರಯತ್ನ ಮಾಡೋದನ್ನು ಹೊರತು ಅವ್ರು ಹೇಳಿದ್ದಕ್ಕೆ, ಸಚಿವರು ಹೇಳಿದ್ದಕ್ಕೆ ನಾ ಯಾರಿಗೂ ಕೇರ್ ಮಾಡೋದೇ ಇಲ್ಲ. ಮುಖ್ಯಮಂತ್ರಿಗೆ ಕೇರ್ ಮಾಡೋದಿಲ್ಲ, ಅವ್ರು ಏನೇ ಮಾತಾಡಿದ್ರೆ ಅವರಿಗೂ ಉಲ್ಟಾ ಮಾತಾಡ್ತೀನಿ. ನಾ ಯಾಕೆ ಒಬ್ಬ ಸಚಿವರು ಮಾತು ಕೇಳಿ ಮಾಡ್ರಿ, ನಾನು ಸಣ್ಣವ, ನಾನು 30 ವರ್ಷ 6 ಸಲ ಜನಪ್ರತಿನಿಧಿ ಆಗಿಲ್ಲ. ಈಗ ಇಬ್ರು ಮಹಾನಾಯಕರು ಮನೆ ಹೋಗ್ತಾರೆ ಅಂತಂದ್ರೆ, ಒಬ್ರು ಡಿ ಕೆ ಶಿವಕುಮಾರ್ ಮತ್ತೊಬ್ರು ವಿಜೇಂದ್ರ ಅವರ. ಅದೇನು ನಿಮಗೆ ಗೊತ್ತು, ನೀವು ಹೊಡ್ರಿಲ್ಲ ಸಂಜಿತನ ಯಾರು ಅವರು, ಯತ್ನಾಳ್ ಹೇಳಿದವರು ಅವರಿಬ್ಬರು ಯಾರು ಅಂತ ಹೊಡ್ರಿ, ತೆಗೀರಿ ಅದನ್ನ. ನೀವೇ ಹೇಳಿ, ನೀವು ನೋಡ್ರಿ, ನೀವು ಸಾಕಷ್ಟು ವಿಶ್ಲೇಷಣೆ ಮಾಡ್ತಿರ್ತೀರಿ, ಸಾಕಷ್ಟು ರಿಸರ್ಚ್ ಮಾಡ್ತಿರ್ತೀರಿ, ಇದನ್ನೂ ಮಾಡ್ರಪ್ಪ. ನಮ್ಗೇನಾಗೈತೆ ಅಂದ್ರೆ ಈ ಹನಿ ಟ್ರ್ಯಾಪ್ ಅನ್ನೋಂಥದ್ದು ಜನಪ್ರತಿನಿಧಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋಂಥ ಕೆಟ್ಟ ಸಂಸ್ಕೃತಿ ಕರ್ನಾಟಕದಲ್ಲಿ ಬೇಕು. ಇದು 10-15 ವರ್ಷದಲ್ಲಿ ನೋಡಿ, ಹೋರಾಟ ಮಾಡೋಣ. ನಮ್ಮ ಸಿದ್ಧಾಂತ, ನಮ್ಮ ವಿಚಾರಧಾರೆಗಳು ಸರ್ಕಾರದ ವಿಚಾರದಲ್ಲಿ ತರಾಟೆ ತಗೋತೀವಿ, ಅವ್ರು ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಮಾತಾಡ್ತಾರೆ ಬಿಟ್ಟು ಈ ಇಂಥ ಹಲ್ಕ ಕೆಲಸಕ್ಕೆ ಬೀಳ್ತಾರಲ್ಲ ಕರ್ನಾಟಕದ ರಾಜಕಾರಣದಲ್ಲಿ. ಅವು ಎರಡೇ ಕಂಪ್ನಿ ಅದಾವು, ಎರಡೇ ಏನದಾವು, ನಾ ಹೇಳಿನ ಫ್ಯಾಕ್ಟ್ರಿ, ಯಾವ ಸಿಡಿ ಫ್ಯಾಕ್ಟ್ರಿ ಅದಾವೆ. ಆ ಎರಡೂ ಸಿಡಿ ಫ್ಯಾಕ್ಟ್ರಿಗಳು ವರ್ಕ್ ಮಾಡ್ತಾ ಇದೆ ಕರ್ನಾಟಕ. ಸರ್, ಈ ಕಡೆಯಿಂದ ಹಲೋ ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ ಅಂತ. ಈ ಕಡೆಯಿಂದ ಯಾರಾದ್ರೂ ಹಲೋ ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ. ಹೆಂಗ್ ಟ್ರ್ಯಾಪ್ ಆಗುತ್ತೆ? ಮತ್ತೆ ಹಲೋ ಅಲ್ಲಾರ್ದ ಮತ್ತೇನಂತಾರೆ, ಸಹಜವಾಗಿ ಹಲೋ ಹಲೋ ಅಂದಿರ್ತಾರೆ. ಏನು ಸಣ್ಣ ಈ ಕಡೆ ಅವ್ರು ಜೈ ಶ್ರೀರಾಮ್ ಅಂದ್ರೆ ಆ ಕಡೆ ಅವ್ರು ಜೈ ಶ್ರೀರಾಮ್ ಅಂತಾರೆ. ಈಗ ನಾನೇ ನಿಮ್ಗೆ ಹೊರಗೆ ಬಂದಾಗ ಹಾಯ್ ಅಂದ್ರೆ ಹಾಯ್ ಇತ್ತಿದ್ರು ಹಲೋ ಏನು. ಸರ್, ಈಗ ಹನಿ ಟ್ರ್ಯಾಪ್ ವಿಚಾರ ಪ್ರಕರಣವನ್ನ ಸಿಬಿಐ ಕೊಡಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇದೆ. ಅಂದ್ರೆ ಈಗ ಸ್ಟೇಟ್ ಅಲ್ಲಿ ನಾ ಹೇಳುದು, ಕರ್ನಾಟಕ ಒಮ್ಮೆ ಈ ಹನಿ ಟ್ರ್ಯಾಪು ಸಿಡಿ ಫ್ಯಾಕ್ಟ್ರಿಗಳು ಏನಾದ್ರು ಬಂದಾಗುತ್ತೆ. ಇಲ್ಲಾಂದ್ರೆ ರಾಜಕಾರಣಿಗಳು ನೋಡ್ರಿ ಸುಮ್ಮನೆ ಎಡಿಟ್ ಮಾಡ್ತಾರೆ, ಯಾರ್ದೋ ಮುಖ ತಂದು ಯಾರ್ದೋ ಸೊಂಡಿದ್ದು ಯಾವುದೋ ಶರೀರಕ್ಕೆ ಹಚ್ಚುತ್ತಾರೆ. ಮತ್ತು ಅವನ ಇಡೀ ರಾಜಕೀಯ ಜೀವನ ಹಾಳು ಮಾಡ್ತಿರಲಿಲ್ಲ, ಅವನ ಕುಟುಂಬದ ಪರಿಸ್ಥಿತಿ ಏನಾಗ್ತದೆ. ಮೊನ್ನೆ ವಿಧಾನಸಭೆಯಲ್ಲಿ ಮುನಿರತ್ನ ಹೇಳಿದ್ರು, ಏನು ನನ್ನ ಮೊಮ್ಮಗಳು ಕೇಳ್ತಾ ಇದ್ದಾಳೆ, ಏನಪ್ಪ ನೀನೊಬ್ಬ ರೇಪಿಸ್ಟ್ ಅಂತ ಹೇಳಿ. ಅಂದರೆ ಯಾವುದು ನೋಡಿ, ಅವ್ರು ಮಾಡ್ಯಾರೋ ಬಿಟ್ಟಾರೋ ಅದಕ್ಕೆ ನ್ಯಾಯಾಲಯ ಇದೆ, ವ್ಯವಸ್ಥೆ ಇದೆ. ಆದರೆ ಇಂಥ ಹಲ್ಕ ಕೆಲಸ ಏನು ಮಾಡಿ ಕೆಲವೊಂದು ರಾಜಕಾರಣಿಗಳು ಮಾಡ್ಲಿಕ್ಕತ್ತಾರಲ್ಲ. ಇಡೀ ಕರ್ನಾಟಕನ ಹೇಳಿದೆ ವಿಧಾನಸಭೆಯಲ್ಲಿ, ಒಂದು ಸಂಸ್ಕಾರ ಇರುವಂಥ ರಾಜ್ಯ ಕರ್ನಾಟಕ, ಒಂದು ಒಳ್ಳೆಯ ಸಂಸ್ಕೃತಿ ಇರುವಂಥ ರಾಜ್ಯ. ಇಂತಹ ನಾಲಾಯಕ ರಾಜಕಾರಣಿಗಳು ರಾಜಕಾರಣದಿಂದ ಹೊರಗೆ ಹೋಗೋದು. ಇಂಥವ್ರು ಮುಖ್ಯಮಂತ್ರಿ ಆಗಬಾರ್ದು. ಇಂಥವ್ರು ಮುಖ್ಯಮಂತ್ರಿ ಆದ ಕರ್ನಾಟಕದ ಬರೀ ಅಲ್ಲಿಂದ ಬರೀ ಸಿಡಿ ಫ್ಯಾಕ್ಟ್ರಿಗಳೇ ಆಗ್ತಾವೆ ಎಲ್ಲ ಕಡೆ. ಸಿಡಿ ಫ್ಯಾಕ್ಟ್ರಿಗೆ ಒಬ್ಬ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆ ಕೊಡಬೇಕಾಗ್ತದೆ. ಸರ್, ಈಗ ಹನಿ ಟ್ರ್ಯಾಪ್ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂದಿದೆ ಸರ್, ವಿಚಾರಣೆ ಒಳ್ಳೇದಾಯ್ತು. ಇನ್ನೂ ಒಂದು ಮುಂದೆ ಹೋಗಿ ಅದ್ರ ಹೈಕೋರ್ಟ್ ಜಡ್ಜ್ಗಳದು ಟ್ರ್ಯಾಪ್ ಆಗಿದೆ ಅಂತಿದೆ. ಅವ್ರು ಹೇಳ್ತಾರೆ, ಅವರು ಕಾಂಗ್ರೆಸ್ನವ್ರು ಹೇಳೋದು, ನಮಗೆ ಈಕೆ ಬಿಟ್ಟ ಗೊತ್ತಿಲ್ಲ, ಒಮ್ಮೊಮ್ಮೆ ಅಂಜಿಕೆ ಬರ್ತೈತೆ. ಅವ್ರು ಜಜ್ಮೆಂಟ್ ನೋಡಿದ್ರೆ ಹೌದು ಏನಾರು ಆಗೈತೇನಪ್ಪ, ಇಫೆಕ್ಟ್ ಆಗೈತೇನ ಅಂತ ಅನಿಸ್ತದೆ ನೋಡಿದ್ರೆ. ದೆಹಲಿ ಭೇಟಿ ವಿಚಾರ, ಎಲ್ಲಿ ನಾನು ಹೇಳಿದವಳು ನಿತಿನ್ ಗಡ್ಕರಿ ಅವರು ಮೊನ್ನೆ ಬಂದಾಗ ನಮ್ಮ ಸಕ್ಕರೆ ಕಾರ್ಖಾನೆ, ನಾವು ಇಥನಾಲ್ ಫ್ಯಾಕ್ಟ್ರಿ ಉದ್ಘಾಟನೆಗೆ ಬರೋರಿದ್ದಾರೆ. ಅವ್ರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ, ಸೋಮಣ್ಣವರು ಮತ್ತು ನಮ್ಮೆಲ್ಲ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರಿಗೆ ಆಹ್ವಾನ ಕೊಡ್ಲಿಕ್ಕೆ ಬಂದಿದ್ದೇನೆ. ಅದನ್ನು ಬಿಟ್ಟರೆ ಯಾವುದೇ ರಾಜಕೀಯ ಯಾವುದೇ ಭೇಟಿಗೆ ಬಂದಿಲ್ಲ, ಯಾರ್ದೋ ಅಪಾಯಿಂಟ್ಮೆಂಟ್ ಕೇಳಿಲ್ಲ. ಹಾಗೆ ತಿರುಗಿದೆ ಯತ್ನಾಳತ್ತು ಹೊಡಿಬೇಡ್ರಿ, ನಾ ಯಾರ ಅಪಾಯಿಂಟ್ಮೆಂಟು ಕೇಳಿಲ್ಲ.
ಅಮಿತ್ ಶಾ ಅವ್ರದ್ದು ಕೇಳಿಲ್ಲ, ನಡ್ಡಾ ಅವ್ರದ್ದು ಕೇಳಿಲ್ಲ, BL ಸಂತೋಷ್ ಅವ್ರದ್ದು ಕೇಳಿಲ್ಲ, ಪ್ರಧಾನಮಂತ್ರಿಗಳು ಕೇಳಿಲ್ಲ. ನೀವು ಸುಮ್ಮನೆ ಹೊಡಿಬೇಡಿ. ಸರ್, ಈಗ ಕೇರಳದ ರಾಜ್ಯಾಧ್ಯಕ್ಷರದ ಆಯ್ಕೆ ಆಗಿದೆ. ಇನ್ನ ಕ್ವಶನ್ ಮಾರ್ಕ್ ಐತಲ್ರಿ, ಆಗಿದೆ, ಬಹುತೇಕ ಆದಂಗೆ ಆಗಿದೆ. ಕರ್ನಾಟಕದ ಯಾವಾಗ ಅಂತ ಅದು ನೀವು ವಿಜೇಂದ್ರ ಕೇಳಿ ನನ್ಗೆ ಗೊತ್ತಾಗ, ನೀವೇ ಹೊಡಿತೀರಲ್ಲ ಅವ್ರು ನೋಡಿ ನಿಮ್ಮನ್ನ ಕೇಳಿ ಅಂತ. 12 ದಿವಸದಲ್ಲಿ ಖಚಿತ ಅಲ್ಲ, ನೀವು ಯಾರಾದ್ರೂ ಹೇಳಿದ್ರೆ ಸರ್ ಹೊಡಿಯೋದು, ನಾವು ಸುಮ್ಮನೆ ನಾವೇನು ಹೊಡಿತೀವಿ? ನೀವು ಅವ್ರಿಗೆ ಅನ್ನ ಆಫೀಸಲ್ಲಿ ಹೇಳಿರ್ತಾರೆ ಹೊಡಿತೀವಿ. ಕೊಟ್ಟರೆ 130 ಮ್ಯಾಗ ಬರ್ತದೆ. ನಮ್ಗೆ ಕೊಡಲಿಲ್ಲ ಅಂದ್ರೆ ಮತ್ತೆ ನಾವೇನು ಮಾಡೋದು? ಯಾರಿಗಾರು ಕೊಟ್ಟರೆ 90-80 ಐತಲ್ಲ ಫಿಕ್ಸ್. ಮತ್ತು 15-20 ಮಂದಿನ ಆಪ್ರೇಷನ್ ಮಾಡೋ ಅದು ಇಲ್ಲ. ನಾವು ನೋ ಆಪ್ರೇಷನ್ ಎಲ್ಲ ಆಯುರ್ವೇದ ಟ್ರೀಟ್ಮೆಂಟ್ ಮ್ಯಾಗ ನ್ಯಾಚುರಲ್ ಡೆಲಿವರಿ ಆಗ್ತದೆ ಕರ್ನಾಟಕ. ಅದೇ ಹೇಳ್ತೇನೆ, ಮುಂದಿನ ದಿವಸನಾಗ ಅವ್ರು ಕಳಿಸಿದಂಥ ಚೀಟಿಯೊಳಗೆ ಏನಿತ್ತು ಅನ್ನೋದು ಅದ್ರದ್ದು ಅರ್ಥ ನೋಡಿಬಿಟ್ರೆ ಎರಡೂ ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗ್ಬೇಕಾಗ್ತದೆ. ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಬಿಜೆಪಿ ಅವರು ಅದನ್ನ ಟೇಕ್ ಆಫ್ ಮಾಡೋದ್ರಲ್ಲಿ ವಿಫಲರಾದ್ರ ಅಂತ. ಇಲ್ಲ ನೋಡಿ, ಈಗ ನಾವು ನಮ್ಮ ವಿರೋಧ ಪಕ್ಷ ನಾಯಕರು ಎಲ್ಲ ಚರ್ಚೆ ಮಾಡಿ ನಾವು ಅವತ್ತೇ ಅದನ್ನು ತಗೋಬೇಕಾಗಿತ್ತು. ಅವತ್ತು ಏನಾಯಿತು, ಇನ್ನೊಂದು ನಮ್ಗೆ ಇಂಪಾರ್ಟೆಂಟ್ ಅಂದರೆ ಈ ಕಾಂಟ್ರಾಕ್ಟ್ ಗುತ್ತಿಗೆ ಅಲ್ಲಿ ಏನು ಮೀಸಲಾತಿ ಏನು ಕೊಡೋದು ಇತ್ತಲ್ಲ, ಈ ಇಶ್ಯೂನೂ ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಅದರ ಹಿನ್ನೆಲೆಯಲ್ಲಿ ನಾವು ಮರುದಿವಸ ಅದನ್ನು ಟೇಕ್ ಆಫ್ ಮಾಡ್ತೀವಿ ಹೊರತು ನಮ್ಮ ಪಕ್ಷದಿಂದ ಆಗಲಿ ಯಾವುದೇ ರೀತಿಯಿಂದ ಗೊಂದಲ ಇರಲಿಲ್ಲ. ವಿರೋಧ ಪಕ್ಷಗಳ ನಾಯಕರಿಗೆ ನಮ್ಮ ಎಲ್ಲರನ್ನೂ ಒಕ್ಕಟ್ಟಾಗಿಯೇ ಅದನ್ನು ಅಟ್ಯಾಕ್ ಮಾಡಿದ್ದು, ಅದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ನಾವು ಟೇಕ್ ಆಫ್ ಮಾಡಲಿಕ್ಕೆ ಮತ್ತೊಂದು ಮಹತ್ವದ ಒಂದು ಇದನ್ನು ಹೋಗಬಾರ್ದು ಅಂತೇಳಿ ಎರಡೂ ಕೂಡ ನಾವು ಅಟ್ಯಾಕ್ ಮಾಡಿದ್ವಿ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರ ಹಣಿಕೆ ಅವರೇ ಪಕ್ಷದ ನಾಯಕರುಗಳು ನಿಮ್ಮನ್ನ ಬಳಸ್ಕೊಂಡ್ರು ಚೀಟಿ ಕೊಡೋ ಮೂಲಕ ಅನ್ನುವಂತ ಚರ್ಚೆ. ನಾ ಯಾರಿಂದ ಬಳಕೆ ಆಗುವ ವಸ್ತು ಅಲ್ರಿ, ನನಗೇನು ತಿಳಿತೈತಿ ಸತ್ಯನ ಮಾತಾಡ್ತೀನಿ. ನಾ ಯಾಕೆ ಅವ್ರು ಕಾಂಗ್ರೆಸ್ ಏಜೆಂಟ್ ಏನ ಅಲ್ಲ, ಅದೇ ರೀತಿ ನಾ ಬಿಜೆಪಿ ಲೀಡರು, ಬಿಜೆಪಿ ಶಾಸಕ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಪಕ್ಷದ ಹಿತ, ರಾಜ್ಯದ ಹಿತ, ಕಾಂಗ್ರೆಸ್ನಲ್ಲಿರುವಂಥ ಒಡಕನ್ನು ಮತ್ತಿಷ್ಟು ಅದನ್ನು ಅಗಲು ಮಾಡಬೇಕಂತ ಪ್ರಯತ್ನ ಮಾಡೋದನ್ನು ಹೊರತು ಅವ್ರು ಹೇಳಿದ್ದಕ್ಕೆ, ಸಚಿವರು ಹೇಳಿದ್ದಕ್ಕೆ ನಾ ಯಾರಿಗೂ ಕೇರ್ ಮಾಡೋದೇ ಇಲ್ಲ. ಮುಖ್ಯಮಂತ್ರಿಗೆ ಕೇರ್ ಮಾಡೋದಿಲ್ಲ. ಅವ್ರು ಏನೇ ಮಾತಾಡಿದ್ರೆ ಅವ್ರಿಗೂ ಉಲ್ಟಾ ಮಾತಾಡ್ತೀನಿ. ನಾ ಯಾಕೆ ಒಬ್ಬ ಸಚಿವರು ಮಾತು ಕೇಳಿ ಮಾಡ್ರಿ? ನಾನು ಸಣ್ಣವ, ನಾನು 30 ವರ್ಷ 6 ಸಲ ಜನಪ್ರತಿನಿಧಿ ಆಗಿಲ್ಲ. ಈಗ ಇಬ್ರು ಮಹಾನಾಯಕರು ಮನೆ ಹೋಗ್ತಾರೆ ಅಂತಂದ್ರೆ, ಒಬ್ರು DK ಶಿವಕುಮಾರ್ ಮತ್ತೊಬ್ರು ವಿಜೇಂದ್ರ ಅವರ. ಅದೇನು ನಿಮಗೆ ಗೊತ್ತು? ನೀವು ಹೊಡ್ರಿಲ್ಲ ಸಂಜಿತನ ಯಾರು ಅವರು ಯತ್ನಾಳ್ ಹೇಳಿದವರು ಅವರಿಬ್ಬರು ಯಾರು ಅಂತ ಹೊಡ್ರಿ, ತೆಗೀರಿ ಅದನ್ನ. ನೀವೇ ಹೇಳಿ. ನೀವು ನೋಡ್ರಿ, ನೀವು ಸಾಕಷ್ಟು ವಿಶ್ಲೇಷಣೆ ಮಾಡ್ತಿರ್ತೀರಿ, ಸಾಕಷ್ಟು ರಿಸರ್ಚ್ ಮಾಡ್ತಿರ್ತೀರಿ, ಇದನ್ನೂ ಮಾಡ್ರಪ್ಪ. ನಮ್ಗೇನಾಗೈತೆ ಅಂದ್ರೆ ಈ ಹನಿ ಟ್ರ್ಯಾಪ್ ಅನ್ನೋಂಥದ್ದು ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋಂಥ ಕೆಟ್ಟ ಸಂಸ್ಕೃತಿ ಕರ್ನಾಟಕದಲ್ಲಿ ಬೇಕು. ಇದು 10-15 ವರ್ಷದಲ್ಲಿ ನೋಡಿ, ಹೋರಾಟ ಮಾಡೋಣ. ನಮ್ಮ ಸಿದ್ಧಾಂತ, ನಮ್ಮ ವಿಚಾರಧಾರೆಗಳು ಸರ್ಕಾರದ ವಿಚಾರದಲ್ಲಿ ತರಾಟೆ ತಗೋತೀವಿ. ಅವರು ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಮಾತಾಡ್ತಾರೆ ಬಿಟ್ಟು ಈ ಇಂಥ ಹಲ್ಕ ಕೆಲಸಕ್ಕೆ ಬೀಳ್ತಾರಲ್ಲ ಕರ್ನಾಟಕದ ರಾಜಕಾರಣದಲ್ಲಿ. ಅವು ಎರಡೇ ಕಂಪ್ನಿ ಅದಾವು, ಎರಡೇ ಏನದಾವು, ನಾ ಹೇಳಿನ ಫ್ಯಾಕ್ಟ್ರಿ ಯಾವ ಸಿಡಿ ಫ್ಯಾಕ್ಟ್ರಿ ಅದಾವೆ. ಆ ಎರಡೂ ಸಿಡಿ ಫ್ಯಾಕ್ಟ್ರಿಗಳು ವರ್ಕ್ ಮಾಡ್ತಾ ಇದೆ ಕರ್ನಾಟಕ. ಸರ್, ಈ ಕಡೆಯಿಂದ ಹಲೋ ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ ಅಂತ. ಈ ಕಡೆಯಿಂದ ಯಾರಾದ್ರೂ ಹಲೋ ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ. ಹೆಂಗ್ ಟ್ರ್ಯಾಪ್ ಆಗುತ್ತೆ? ಮತ್ತೆ ಹಲೋ ಅಲ್ಲಾರ್ದೆ ಮತ್ತೇನಂತಾರೆ? ಸಹಜವಾಗಿ ಹಲೋ ಹಲೋ ಅಂದಿರ್ತಾರೆ. ಏನು ಸಣ್ಣ ಈ ಕಡೆಯವ್ರು ಜೈ ಶ್ರೀರಾಮ್ ಅಂದ್ರೆ ಆ ಕಡೆಯವ್ರು ಜೈ ಶ್ರೀರಾಮ್ ಅಂತಾರೆ. ಈಗ ನಾನೇ ನಿಮ್ಗೆ ಹೊರಗೆ ಬಂದಾಗ ಹಾಯ್ ಅಂದ್ರೆ ಹಾಯ್ ಎತ್ತಿದ್ರು ಹಲೋ ಏನಾಗುತ್ತೆ? ಸರ್, ಈಗ ಹನಿ ಟ್ರ್ಯಾಪ್ ವಿಚಾರ ಪ್ರಕರಣವನ್ನ CBI ಕೊಡಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇದೆ. ಸರ್, ಈಗ ಸ್ಟೇಟ್ ಅಲ್ಲಿ ನಾ ಹೇಳುದು ಕರ್ನಾಟಕ ಒಮ್ಮೆ ಈ ಹನಿ ಟ್ರ್ಯಾಪು CD ಫ್ಯಾಕ್ಟ್ರಿಗಳು ಏನಾದ್ರು ಬಂದಾಗುತ್ತೆ. ಇಲ್ಲಾಂದ್ರೆ ರಾಜಕಾರಣಿಗಳು ನೋಡ್ರಿ ಸುಮ್ಮನೆ ಎಡಿಟ್ ಮಾಡ್ತಾರೆ. ಯಾರ್ದೋ ಮುಖ ತಂದು ಯಾರ್ದೋ ಸೊಂಡಿದ್ದು ಯಾವುದೋ ಶರೀರಕ್ಕೆ ಹಚ್ಚುತ್ತಾರೆ. ಮತ್ತು ಅವನು ಇಡೀ ರಾಜಕೀಯ ಜೀವನ ಹಾಳು ಮಾಡ್ತಿರಲಿಲ್ಲ. ಅವನ ಕುಟುಂಬದ ಪರಿಸ್ಥಿತಿ ಏನಾಗ್ತದೆ? ಮೊನ್ನೆ ವಿಧಾನಸಭೆಯಲ್ಲಿ ಮುನಿರತ್ನ ಹೇಳಿದ್ರು, ಏನು ನನ್ನ ಮೊಮ್ಮಗಳು ಕೇಳ್ತಾ ಇದ್ದಾಳೆ, ಏನಪ್ಪ ನೀನೊಬ್ಬ ರೇಪಿಸ್ಟ್ ಅಂತ ಹೇಳಿ. ಅಂದರೆ ಯಾವುದು ನೋಡಿ, ಅವ್ರು ಮಾಡ್ಯಾರೋ ಬಿಟ್ಟಾರೋ ಅದಕ್ಕೂ ನ್ಯಾಯಾಲಯ ಇದೆ, ವ್ಯವಸ್ಥೆ ಇದೆ. ಆದರೆ ಇಂಥ ಹಲ್ಕ ಕೆಲಸ ಏನು ಮಾಡಿ ಕೆಲವೊಂದು ರಾಜಕಾರಣಿಗಳು ಮಾಡ್ಲಿಕ್ಕತ್ತಾರಲ್ಲ. ಇಡೀ ಕರ್ನಾಟಕನ ಹೇಳಿದೆ ವಿಧಾನಸಭೆಯಲ್ಲಿ, ಒಂದು ಸಂಸ್ಕಾರ ಇರುವಂಥ ರಾಜ್ಯ ಕರ್ನಾಟಕ, ಒಂದು ಒಳ್ಳೆಯ ಸಂಸ್ಕೃತಿ ಇರುವಂಥ ರಾಜ್ಯ. ಇಂತಹ ನಾಲಾಯಕ ರಾಜಕಾರಣಿಗಳು ರಾಜಕಾರಣದಿಂದ ಹೊರಗೆ ಹೋಗ್ಬೇಕು. ಇಂಥವ್ರು ಮುಖ್ಯಮಂತ್ರಿ ಆಗಬಾರ್ದು. ಇಂಥವ್ರು ಮುಖ್ಯಮಂತ್ರಿ ಆದ ಕರ್ನಾಟಕದ ಬರೀ ಅಲ್ಲಿಂದ ಬರೀ CD ಫ್ಯಾಕ್ಟ್ರಿಗಳೇ ಆಗ್ತಾವೆ ಎಲ್ಲ ಕಡೆ. CD ಫ್ಯಾಕ್ಟ್ರಿಗೆ ಒಬ್ಬ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆ ಕೊಡಬೇಕಾಗ್ತದೆ. ಸರ್, ಈಗ ಹನಿ ಟ್ರ್ಯಾಪ್ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂದಿದೆ ಸರ್, ವಿಚಾರಣೆ. ಒಳ್ಳೇದಾಯ್ತು. ಇನ್ನೂ ಒಂದು ಮುಂದೆ ಹೋಗಿ ಅದ್ರ ಹೈಕೋರ್ಟ್ ಜಡ್ಜ್ಗಳದು ಟ್ರ್ಯಾಪ್ ಆಗಿದೆ ಅಂತಿದೆ. ಅವ್ರು ಹೇಳ್ತಾರೆ, ಅವರು ಕಾಂಗ್ರೆಸ್ನವ್ರು ಹೇಳೋದು ನಮಗೆ ಈಕೆ ಬಿಟ್ಟ ಗೊತ್ತಿಲ್ಲ,
ಒಮ್ಮೊಮ್ಮೆ ಅಂಜಿಕೆ ಬರ್ತೈತೆ ಅವ್ರು ಜಜ್ಮೆಂಟ್ ನೋಡಿದ್ರೆ ಹೌದು ಏನೇನು ಆಗೈತೇನಪ್ಪ ಇಫೆಕ್ಟ್ ಆಗೈತೆ ಅಂತ ಅನಿಸ್ತದೆ ನೋಡಿದ್ರೆ. ದೆಹಲಿ ಭೇಟಿ ವಿಚಾರ ಎಲ್ಲಿ ನಾನು ಹೇಳಿದವರು ನಿತಿನ್ ಗಡ್ಕರಿ ಅವರು ಮೊನ್ನೆ ಬಂದಾಗ ನಮ್ಮ ಸಕ್ಕರೆ ಕಾರ್ಖಾನೆ ನಾವು ಇಥನಾಲ್ ಫ್ಯಾಕ್ಟ್ರಿ ಉದ್ಘಾಟನೆಗೆ ಬರೋದಿದ್ದಾರೆ. ಅವ್ರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆಯವರು, ಸೋಮಣ್ಣವರು ಮತ್ತು ನಮ್ಮೆಲ್ಲ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರಿಗೆ ಆಹ್ವಾನ ಕೊಡ್ಲಿಕ್ಕೆ ಬಂದಿದ್ದೇನೆ. ಅದನ್ನು ಬಿಟ್ಟರೆ ಯಾವುದೇ ರಾಜಕೀಯ ಯಾವುದೇ ಭೇಟಿಗೆ ಬಂದಿಲ್ಲ, ಯಾರ್ದೋ ಅಪಾಯಿಂಟ್ಮೆಂಟ್ ಕೇಳಿಲ್ಲ. ಹಾಗೆ ತಿರುಗಿದೆ ಯತ್ನಾಳತ್ತು ಹೊಡಿಬೇಡ್ರಿ, ನಾ ಯಾರ ಅಪಾಯಿಂಟ್ಮೆಂಟು ಕೇಳಿಲ್ಲ, ಅಮಿತ್ ಶಾ ಅವ್ರದ್ದು ಕೇಳಿಲ್ಲ, ನಡ್ಡಾ ಅವ್ರದ್ದು ಕೇಳಿಲ್ಲ, BL ಸಂತೋಷ್ ಅವ್ರದ್ದು ಕೇಳಿಲ್ಲ, ಪ್ರಧಾನಮಂತ್ರಿ ಕೇಳಿಲ್ಲ. ನೀವು ಸುಮ್ಮನೆ ಹೊಡಿಬೇಡಿ. ಸರ್, ಈಗ ಕೇರಳದ ರಾಜ್ಯಾಧ್ಯಕ್ಷರದ ಆಯ್ಕೆ ಆಗಿದೆ, ಇನ್ನ ಕ್ವಶನ್ ಮಾರ್ಕ್ ಐತಲ್ರಿ, ಆಗಿದೆ ಬಹುತೇಕ ಆದಂಗೆ ಆಗಿದೆ. ಕರ್ನಾಟಕದ ಯಾವಾಗ ಅಂತ ಅದು ನೀವು ವಿಜೇಂದ್ರ ಕೇಳಿ ನಂಗೆ ಗೊತ್ತಾಗ್ತದೆ. ನೀವೇ ಹೊಡಿತೀರಲ್ಲ ಅವ್ರು ನೋಡಿ ನಿಮ್ಮನ್ನ ಕೇಳಿ ಅಂತ. 12 ದಿವಸದಲ್ಲಿ ಖಚಿತ ಅಲ್ಲ, ನೀವು ಯಾರಾದ್ರೂ ಹೇಳಿದ್ರೆ ಸರ್ ಹೊಡಿಯೋದು, ನಾವು ಸುಮ್ಮನೆ ನಾವೇನು ಹೊಡಿತೀವಿ. ನೀವು ಅವ್ರಿಗೆ ಅನ್ನ ಆಫೀಸಲ್ಲಿ ಹೇಳಿರ್ತಾರೆ ಹೊಡಿತಿರ್ತೀವಿ. ಕೊಟ್ಟರೆ 130 ಮ್ಯಾಗ್ ಬರ್ತದೆ. ನಮ್ಗೆ ಕೊಡಲಿಲ್ಲ ಅಂದ್ರೆ ಮತ್ತೆ ನಾವೇನು ಮಾಡೋದು? ಯಾರಿಗಾರು ಕೊಟ್ಟರೆ 90-80 ಐತಲ್ಲ ಫಿಕ್ಸ್. ಮತ್ತು 15-20 ಮಂದಿನ ಆಪ್ರೇಷನ್ ಮಾಡೋ ಅದು ಇಲ್ಲ. ನಾವು ನೋ ಆಪ್ರೇಷನ್ ಎಲ್ಲ ಆಯುರ್ವೇದ ಟ್ರೀಟ್ಮೆಂಟ್ ಮ್ಯಾಗ ನ್ಯಾಚುರಲ್ ಡೆಲಿವರಿ ಆಗ್ತದೆ ಕರ್ನಾಟಕದಲ್ಲಿ.